ಹಾಯ್ ಹಲೋ ವಿದ್ಯಾರ್ಥಿಗಳೇ. ಓಕೆ, ಈ ಒಂದು ವಿಡಿಯೋ ಈಗಾಗಲೇ ತಮ್ಮಲ್ಲಿ ನೋಡ್ಕೊಂಡು ಬಂದಿದ್ದೀರಾ. JNM ನರ್ಸಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ. ಎಕ್ಸಾಮ್ ಟೈಮ್ ಟೇಬಲ್ ಓಕೆ, ಇನ್ನೂ 2 ಡೇಸ್ ಇದೆ ಎಕ್ಸಾಮ್ ಬರೀತೀರ ಅನ್ನೋಷ್ಟಿಗೆ ಸಡನ್ನಾಗಿ ಏನು ಮಾಡಿದ್ರಪ್ಪ ಅಂತಂದರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಅನ್ನೋಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು. ಅಂತಂದರೆ ಅದಕ್ಕೆ ಹಾಲಿಡೇ ತಕ್ಕನಂಗೆ ಏನು ಮಾಡಿದ್ರು, ಡೇಟ್ ಭಾಳಷ್ಟು ಎಕ್ಸ್ಟೆಂಡ್ ಮಾಡಿದರು. ಓಕೆ, 27ಕ್ಕೆ ಈ ರೇಂಜಿಗೆ ಎಕ್ಸಾಮ್ ನಡೆಯೋದು, 12ನೇ ತಾರೀಕು ಅಂತಂದು ಡೇಟ್ ಮೆನ್ಷನ್ ಮಾಡಿದರು. ಓಕೆ, ಮೊದಲು ನಿಮಗೆ 29, 30, 31, 1, 2 ಓಕೆ ಈ ರೇಂಜ್ಗೆ ಇರ್ತಕ್ಕಂಥ ಎಕ್ಸಾಮ್ನ ಡೇಟ್ ಮುಂದಕ್ಕೆ ಹಾಕಿಬಿಟ್ಟು ಅನೌನ್ಸ್ಮೆಂಟ್ ಇವತ್ತು ಮಾಡಿದ್ದಾರೆ. ಓಕೆ, ಇನ್ನೂ 12ನೇ ತಾರೀಕು ಇರುವಾಗ ಮುಂಚಿತವಾಗಿ ಅಂದರೆ ಇವತ್ತು 3ನೇ ತಾರೀಕು ಅಂತಂದರೆ ಬಿಫೋರ್ 9 ಡೇಸ್ ಮುಂಚೆನೇ ಅನೌನ್ಸ್ ಮಾಡಿದ್ದಾರೆ, ಬೆಟರ್ ಸರ್. ಯಾಕಂತಂದರೆ ನಿಮ್ಮ ಒಂದು ಡಿಪ್ಲೊಮಾ ಎಕ್ಸಾಮಿನೇಷನ್ ಅಂತಂದರೆ ನಿಮ್ಮ JNM ನರ್ಸಿಂಗ್ ಎಕ್ಸಾಮ್ನ ನಮ್ಮ RGHS ನಡೆಸ್ತಾ ಇದೆ. ಸೊ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಡೆಸಬೇಕಂತಂದರೆ ಎಕ್ಸಾಮಿನೇಷನ್ ಹಾಲ್ ಇದ್ದರೆ ಮಾತ್ರ ಟೈಮ್ ನೋಡ್ಕೊಂಡು ಮಾಡ್ತಾರೆ. ಜಾಸ್ತಿ ಟೈಮ್ ಕೊಡಲ್ಲ ನಿಮಗೆ. ನೋಡ್ತಾರೆ ಬೇಕಾದ್ರೆ 12, 13, 14, 15 ಒಂದೇ ಗ್ಯಾಪ್ ಇದೆ. ಯಾಕಂದರೆ ನಿಮ್ಗೆ ಒಳಗೆ ಕಾಣಿಸ್ತಿದೆ ವೆಡ್ನೆಸ್ ನೋಡಿದ್ರೆ ಅಲ್ಲಿ ಹಾಲಿಡೇ ಇರ್ತದೆ 15ಕ್ಕೆ. ಸೊ ಹಂಗಾಗಿ 16, 17 ಸೊ ಹಂಗಾಗಿ ಈ 5 ದಿನದಲ್ಲೇ ನಿಮ್ಮ ಎಕ್ಸಾಮಿನೇಷನ್ ಮುಗಿದೋಗ್ತವೆ. ಭಾಳ ದಿನ ಗ್ಯಾಪನ್ನು ಕೊಟ್ಟಿಲ್ಲ. ಆ್ಯಂಡ್ ಒಂದು ಕನ್ಫ್ಯೂಷನ್ ಆಗ್ತಿದೆ ಕೆಲವೊಂದಿಷ್ಟು ಥರ್ಡ್ ಇಯರ್ ಹುಡುಗರಿಗೆ. ಏನಪ್ಪ ಅಂತಂದರೆ ಇಲ್ಲಿ ಮೊದಲನೇದು ಕಾಣಿಸ್ತಿದೆ ನೋಡಿ, 12ನೇ ತಾರೀಕು ಫಸ್ಟ್ ಎಕ್ಸಾಮು OBG ಬರ್ತಿದ್ರ. ಆ್ಯಂಡ್ ಅದಾದ ತಕ್ಷಣ 13ನೇ ತಾರೀಕು ಕೂಡ ಏನು ಮಾಡ್ತಿದ್ರು ಅಂದರೆ CHN2 ಬರ್ತಿದ್ರ. ಆ್ಯಂಡ್ ಇಲ್ಲೊಂದು ಮತ್ತೆ ಥರ್ಡ್ ಇಯರ್ ಅಂತ ಇರೋದೇ 2 ಸಬ್ಜೆಕ್ಟು. ಮತ್ತು ಈಗ 17ನೇ ತಾರೀಕು ಬಂದುಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ಕೊಟ್ಟಾರೆ, ಪಿಡಿಯಾಟ್ರಿಕ್ ಅಂತ ಕೊಟ್ಟಾರೆ. ಯಾಕೆ ಕೊಟ್ಟರು ಅಂತಂದರೆ ಇದು ಓಲ್ಡ್ ಸ್ಕೀಮ್ ಅಂತ, ಓಲ್ಡ್ ಸಿಲೆಬಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂತಂದರೆ ನೀವು ಸದ್ಯಕ್ಕಿರೋರೆಲ್ಲ ಮೊದಲಿರೋರಿಗೆ ಆಗಿರುತ್ತೆ, ಅಪ್ಲೈ ಆಗುತ್ತೆ. ಮೊದಲು ಸ್ಕೀಮ್ ಇದ್ದವ್ರಿಗೆ ಏನಿತ್ತು, ಪಿಡಿಯಾಟ್ರಿಕ್ ಏನಿತ್ತು ಥರ್ಡ್ ಇಯರ್ಗಿತ್ತು, ಅವ್ರಿಗೆ ಅಪ್ಲೈ ಆಗ್ತದೆ. ಏನು ಕೂಡ ಕನ್ಫ್ಯೂಸ್ ಹಾಕೋಬೇಡ್ರಿ. ನಿಮ್ಮ ಸೇಮ್ ಓಕೆ. ಫಾರ್ ಎಕ್ಸಾಂಪಲು ಇದ್ರೇನಿತ್ತು ಇದನ್ನೇ ಕೊಡಬೇಕಿತ್ತು, ಅವರು ಜಸ್ಟ್ ಮೆನ್ಷನ್ ಮಾಡಿದ್ದಾರೆ. ಓಲ್ಡ್ ಸ್ಕೀಮ್ ಅವರು ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಿ ಅವರು ಕೂಡ ಎಕ್ಸಾಮ್ ಕೊಡ್ತಾ ಇದ್ದಾರೆ. ಸೊ ಅಂದರೆ ಒಂದು ಚಾನ್ಸ್ ಮೊನ್ನೆ ಈಗೇನು ನೋಟಿಫಿಕೇಷನ್ ನೋಡಿರ್ತಾರೆ, ಗೊತ್ತಿರಬೇಕು ಯಾರೆಲ್ಲ ಇನ್ನೂ ಕೂಡ ಫೈನಲ್ ಇಯರು ಯಾರನ್ನ ಮುಗಿಸ್ಕೊಂಡಿಲ್ಲ, ಓನ್ಲಿ ಫಾರ್ ಫೈನಲ್ ಇಯರ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಬೇಕಾದ್ರೆ ನಿಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತಂದರೆ ಮೊನ್ನೆ ಒಂದು ನೋಟಿಫಿಕೇಷನಲ್ಲಿ ಏನು ಬಂದಿದೆ ಅಂತಂದರೆ ಥರ್ಡ್ ಇಯರ್ ನಿಮಗೆ ಇವನ್ BSc ಆಗಿರ್ರಿ JNM ಆಗಿರ್ರಿ 8 ವರ್ಷ ಮಾಡಬೇಕು. ಓಕೆ, ಲಾಸ್ಟ್ ಕೋರ್ಸ್ ಅದಕ್ಕಿಂತ 8 ವರ್ಷ ಆದರೂ ಕೂಡ ನೀವು ಪಾಸ್ ಆಗಿಲ್ಲಪ್ಪ ಅಂತಂದರೆ ನಿಮ್ಮ ಡಿಸ್ಕ್ವಾಲಿಫೈಡ್, ನಿಮಗೆ ಮುಂದೆ ಏನೂ ಕೂಡ ಕೊಡ್ತಿದ್ದಿಲ್ಲ. ಬಟ್ ಇವಾಗ ಏನು ಮಾಡಿದಾರೆ, ಅನದರ್ ಒಂದು ಚಾನ್ಸ್ ಕೊಡ್ತಿದ್ದಾರೆ. ಸೊ ಹಂಗಾಗಿ ಆ ಥರ್ಡ್ ಇಯರ್ಗೆ ಇನ್ನೂ ಒಂದು ಚಾನ್ಸ್ ಕೊಟ್ಟಂಗೆ ಈಗ. ಓಕೆ, ಯಾರೆಲ್ಲ ಇನ್ನೂ ಕೂಡ ಬರ್ದಿಲ್ಲ ಅಂತಂದರೆ ಓಲ್ಡ್ ಸ್ಕೀಮು ಇದರಲ್ಲಿ ಆ್ಯಡ್ ಮಾಡಿ ಕೊಟ್ಟವರೆ ಬರ್ಕೋಬೋದು. ಓಕೆ, ಇದೊಂದು ಗುಡ್ ನ್ಯೂಸ್. ಸರಿ, ಆ್ಯಂಡ್ ಡೇಟ್ ಒಂದು ಟೈಮ್ ನೋಡ್ಕೊಂಬಿಡಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರು 5 ದಿನದಲ್ಲಿ ಎಕ್ಸಾಮ್ ಮುಗಿದಾಗ್ತದೆ. ಆ್ಯಂಡ್ ಅದಾದ ತಕ್ಷಣ ನೆಕ್ಸ್ಟ್ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ದು ಕೂಡ ಕೊಟ್ಟರು ನೋಡಿ. ಓಕೆ ಸರಿನಾ. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮು ನಿಮ್ಮ ಇನ್ನೊಂದು ಟೈಮ್ ನಿಮ್ಮ ಕಾಲೇಜಲ್ಲಿ ಹೇಳ್ಕೊಂತಾರೆ, ಅದ್ರ ಬಗ್ಗೆ ಇರಬೇಡ. ಈ ಎಕ್ಸಾಮಿನೇಷನ್ ಏನೂ ಕೂಡ ಚೇಂಜಸ್ ಆಗಿಲ್ಲ. 12ನೇ ತಾರೀಕಿಂದ ಹಿಡಿದು 17ನೇ ತಾರೀಕುವರೆಗೆ ನಡೆಸ್ತೀನಿ ಅಂತ ಏನು ಹೇಳಿದ್ರು, ಸೇಮ್ ಅದೇ ಡೇಟ್ ಫಾಲೋ ಆಗ್ತಿದೆ. ಆ್ಯಂಡ್ ಈ ಡೇಟು ಮತ್ತೆ ಎಕ್ಸ್ಟೆಂಡೆಡ್ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೆಕ್ಸ್ಟ್ ಈಗ 20ನೇ ತಾರೀಕು ಮೇಲೆ ಏನಪ್ಪ ಆಗ್ತಿದೆ ಅಂತಂದರೆ MBBS ಎಕ್ಸಾಮ್ ನಡೀತದಾವೆ. ಸೊ ಹಂಗಾಗಿ ನಮ್ಮ RGHS ಅಂತ ಯಾಕೆ ನಿಮ್ಮ ಫಸ್ಟಿಗೆ ಮೆನ್ಷನ್ ಮಾಡಿದೆ ಅಂತಂದರೆ ನಮ್ಮ RGHS ನಿಮ್ದು ಒಂದೇ ಎಕ್ಸಾಮ್ ಇರಲ್ಲ, ನಿಮ್ಗೆ ಬೇರೆ ಎಕ್ಸಾಮ್ ಇರ್ತವೆ ನೋಡಿ. 9ನೇ ತಾರೀಕು BS ನರ್ಸಿಂಗ್ ಎಕ್ಸಾಮ್ ಎಲ್ಲನೂ ಕೂಡ ಕ್ಲೋಸ್ ಆಗುತ್ತೆ. ಅಂದರೆ ಥಿಯರಿ ಎಕ್ಸಾಮಿನೇಷನ್ ಕ್ಲೋಸ್ ಆಗುತ್ತೆ. ಸಿಗೋದು ನಿಮಗೆ ಈ ಗ್ಯಾಪ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಒಂದು 5-6 ದಿನ 12ರಿಂದ 17ನೇ ತಾರೀಕುವರೆಗೆ ಏನಿದೆ ಇದೇ ಟೈಮ್ ಒಳಗೆ ಎಕ್ಸಾಮಿನೇಷನ್ ಹಾಲ್ ಸಿಗುತ್ತೆ. ಸೊ ಹಂಗಾಗಿ ಇದೇ ಟೈಮ್ ಚೂಸ್ ಮಾಡ್ಕೊಂಡು ಟೈಮ್ ಟೇಬಲ್ ಬಿಟ್ಟವ್ರೆ. ನೆಕ್ಸ್ಟ್ 20 ಮೇಲ್ಗಡೆ ಬಂದರೆ ಮತ್ತೆ MBBS ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಅವೆಲ್ಲ ಎಕ್ಸಾಮಿನೇಷನ್ ನಡೀತಿದ್ದಾವೆ. ಅಂದರೆ ಬೇರೆ ಎಕ್ಸಾಮ್ ನಡೀತಿದ್ದಾವೆ. ಈವನ್ ಆಯುಷ್ ಆಯಿತು, ಬೇರೆ ನಡೀತಾ ಇರ್ತವೆ. ಸೊ ಹಂಗಾಗಿ ಆ ಒಂದು ಎಕ್ಸಾಮ್ಗೆ ಅವ್ರಿಗೆ ಹಾಲ್ ಬೇಕಾದಾಗ ಗ್ಯಾಪ್ ಇರಬೇಕು. ಸೊ ಹಂಗಾಗಿ ಮತ್ತೆ ಡೇಟ್ ಪೋಸ್ಟ್ಪೋನ್ ಮಾಡಲ್ಲ, ತಿಳ್ಕೊಂಬಿಡಿ. ಅವಾಗಲೇ ಮಾಡ್ತಿದ್ದಿಲ್ಲ, ಭಾಳಷ್ಟು ಕಡೆಯಿಂದ ಪ್ರೆಷರ್ ಬಂದಿರೋ ಕಾರಣ. ಮೀನ್ಸ್ ಕ್ರಿಸ್ಮಸ್ ಇಟ್ಕೊಂಡು ಹೆಂಗೆ ಬಿಟ್ಟರು, ನ್ಯೂ ಇಯರ್ ಇಟ್ಕೊಂಡು ಹೆಂಗೆ ಬಿಟ್ಟರು. ಸೊ ಭಾಳಷ್ಟು ಕಡೆ ಯಾಕಂದರೆ ಆಲ್ಮೋಸ್ಟ್ ನಮ್ಮ JNM ನರ್ಸಿಂಗ್ ಮಾಡ್ತಿರೋರು ಈಗ ಒಂದು 30% ಬರೀ ಔಟ್ ಆಫ್ ಸ್ಟೇಟ್ ಅವರು ಇವರೇ ಆಗಿಬಿಟ್ಟವ್ರೆ. ಸೊ ಅವ್ರಿಗೆ ಜಾಸ್ತಿ ಹೋಗ್ತಿದ್ದಾರೆ. ಸೊ ಅವ್ರಿಗೆ ಭಾಳ ತೊಂದರೆ ಆಗುತ್ತಂತಂದು ಮಾಡಿದ್ದು. ಇವಾಗ ಏನು ಕೂಡ ಯಾವುದೇ ಫೆಸ್ಟಿವಲ್ ಇಲ್ಲ, ಏನಿಲ್ಲ. 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ಓದ್ಕೋರಿ ಅಷ್ಟೇ, ಏನು ಪೋಸ್ಟ್ಪೋನ್ ಆಗಲ್ಲ. ಓಕೆ ಸರ್, ಇನ್ ಕೇಸ್ ಚೇಂಜ್ ಆಯಿತು ಮತ್ತೆ ಏನಾದರೂ ರೀಸನ್ ಇಟ್ಕೊಂಡು ಬಂತು, ಅದಾಯಿತು ಇದಾಯಿತು ಅಂತಂದರೆ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್.